ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಟೈಮ್ ಈಗ 10:30. ಇವತ್ತು ಶನಿವಾರ ಬ್ಲಾಗ್ನ ನಾನು ಇವತ್ತು ಶೇರ್ ಮಾಡಿ ಹಾಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬ್ರಹ್ಮರ ಹಾಯ್ ಮಾಡೋ. ಅವಳು ಅಲ್ಲಿ ನಿಂತ್ಕೊಂಡು ಏನೋ ಹುಡುಕ್ತಾ ಇದ್ದಾಳೆ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಹಾಗಾಗಿ ನಾನು 2 ದಿನನೂ ಕೂಡ ವಿಡಿಯೋ ಹಾಕೋದಕ್ಕಾಗಲಿಲ್ಲ. ಬ್ಯುಸಿ ಆಗಿರೋ ಕಾರಣ ಏನಂದರೆ, ನಾನು ಹೇಳಿದ್ನಲ್ವಾ, ಸೊ ಲೈವಲ್ಲಿ ನಿಮ್ಗೆ ಹೇಳಿದ್ದೆ ಹುಡ್ದಾಗಿ ಯಾವ್ದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಆಲ್ಮೋಸ್ಟ್ 90% ಅದಕ್ಕೆಲ್ಲ ರೆಡಿ ಆಗಿದೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಇನ್ನೇನೋ ಅದನ್ನ ಸ್ಟಾರ್ಟ್ ಮಾಡೋದೊಂದು ಬಾಕಿ ಇದೆ. ಬಾ ಕೆಳಗಿಳಿ ಫಸ್ಟು. ಆಲ್ಮೋಸ್ಟ್ ಅದರದೆಲ್ಲ ಕೂಡ ಸ್ಟಾರ್ಟ್ ಆಗಿದೆ. ಸೊ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಏನಂತನೂ ಕೂಡ ಹೇಳ್ತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ದಂಗೆ ಏನೂ ಕೂಡ ಆಗೋದಿಲ್ಲ. ಸೊ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಏನಂತನೂ ಕೂಡ ನಿಮ್ಗೆ ಇನ್ಫಾರ್ಮೇಷನ್ ಹೇಳ್ತೀನಿ. ಹಾಗೆ ನೀವು ಕೆಲವೊಂದಷ್ಟು ಸಜೆಷನ್ಸ್ ಕೊಟ್ಟಿದ್ರಿ, ಹೀಗೆ ಮಾಡಿ ಅಕ್ಕ ಅಂತ ಹೇಳಿ. ಸೊ ಅದನ್ನೇ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ವಲ್ಲ. ಸೊ ಅದಕ್ಕೆಲ್ಲ ಕಾಲ ಬೇಕು, ಟೈಮ್ ಅನ್ನೋದು ಕೂಡ ಬರಬೇಕು. ನಮ್ಮ ಹತ್ರ ಎಲ್ಲದೂ ಕೂಡ ಇದ್ದಾಗ್ಲೇನೆ ಅದು ಆಗೋದಕ್ಕೆ ಸಾಧ್ಯ. ಹಾಗಾಗಿ ಇಷ್ಟು ದಿನ ಅದನ್ನ ತಳ್ಕೋತಾ ಬಂದೆ. ಫೈನಲಿ ಅದು ಯಾವ್ದು ಮಾಡ್ಬೇಕಂತನೂ ಕೂಡ ಡಿಸೈಡ್ ಆಯಿತು. ಹಾಗೆ ಅದಕ್ಕೆಲ್ಲ ಏನು ಬೇಕು ಪ್ರಿಪ್ರೇಷನ್ ಪ್ರತಿಯೊಂದು ಕೂಡ ಆಯಿತು. ಇನ್ನೇನು ಜಸ್ಟ್ ನಿಮಗೆ ನಾಳೆ ಏನಂದ್ರೆ ನಾಡ್ದ ಅನ್ನಷ್ಟರಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕ್ಯೂರಿಯಾಸಿಟಿ ಜಾಸ್ತಿ ಕೊಡೋದಿಲ್ಲ ಏನು ಮಾಡ್ತಿದ್ದಾರೆ ಅನ್ನೋದನ್ನ. ಸೊ ಸ್ಯಾರಿ ಬಿಸ್ನೆಸ್ನ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಯಾರಿ ಬಿಸ್ನೆಸ್ ಏನಂತ ಹೇಳಿದ್ರೆ, ಆನ್ಲೈನಲ್ಲಿ ಸೇಲ್ ಮಾಡೋದು. ಸೊ ಅದನ್ನು ಆಲ್ಮೋಸ್ಟ್ ಎಲ್ಲ ನಾನು ಬುಕ್ ಮಾಡಿದ್ದೀನಿ. ಸೊ ಸ್ಯಾರೀಸ್ನೆಲ್ಲ ತರಿಸ್ತಾ ಇದ್ದೀನಿ. ಎಲ್ಲ ಕೊರಿಯರ್ ಎಲ್ಲ ಆಗಿದೆ. ಅದಕ್ಕೆ ಏನೇನು ಬೇಕೋ ಪ್ಯಾಕಿಂಗ್ ಕವರ್ಸ್ ಪ್ರತಿಯೊಂದು ಕೂಡ ಅದನ್ನು ತರಿಸ್ತಾ ಇದ್ದೀನಿ. ಒಂದು ನಿಮಿಷ ನಿಂತ್ಕೊಂಡು ಮಾತಾಡೋದಕ್ಕಾಗ್ತಾ ಇಲ್ಲ. ಸೊ ಅದು ಏನಂತಾರೆ, ಸೀರೆಗಳನ್ನೆಲ್ಲ ಬುಕ್ ಮಾಡಿದ್ದೀನಿ. ಅದೆಲ್ಲ ಬರ್ತಾ ಇದೆ. ಅಮೌಂಟ್ ಎಲ್ಲ ಅವ್ರಿಗೆ ಪೇ ಮಾಡಿದ್ದಾಯಿತು, ಎಲ್ಲ ಕೂಡ ಬರ್ತಾ ಇದೆ. ನಿನ್ನೆನೆ ಅವ್ರು ಪಾರ್ಸಲ್ ಹಾಕಿದ್ದಾರೆ. ದಿನೂ ಶಿಪ್ಪಿಂಗ್ ಆಗೋದಕ್ಕೆ ಇವತ್ತು ಬರುತ್ತೆ. ದಾವಣಗೆರೆ ಇವತ್ತು ರೀಚ್ ಆಗುತ್ತೆ. ಸೊ ಇವತ್ತು ಅಂದರೆ ಇವತ್ತು ಎಷ್ಟೊತ್ತಿಗೆ ರೀಚ್ ಆಗುತ್ತೋ ಅದು ಕೂಡ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇವತ್ತಂತೂ ರೀಚ್ ಆಗುತ್ತೆ. ಸೊ ನಾಳೆ ನಾನು ಹೋಗ್ಬಿಟ್ಟು ಅದನ್ನು ತೊಗೊಂಡು ಬಂದು ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇದೆ ಅನ್ನೋದು ಪ್ರತಿಯೊಂದು ಕೂಡ ತೋರಿಸ್ತೀನಿ. ಹಬ್ಬಕ್ಕೆ ಮಾತ್ರ ಸೂಪರ್ ಆಗಿರುವಂಥ ಸ್ಯಾರೀಸ್ನೆಲ್ಲ ತರಿಸಿದ್ದೀನಿ. ನನ್ನ ವ್ಯೂವರ್ಸ್ ನನ್ನ ಕೈ ಬಿಡಲ್ಲ, ಕೈ ಹಿಡಿತಾರೆ ಅನ್ನೋ ನಂಬಿಕೆ ಮೇಲೆ ಅದನ್ನೆಲ್ಲ ತರಿಸಿದ್ದೀನಿ. ಫಸ್ಟ್ ಸಣ್ಣದಾಗಿ ಈ ಬಿಸ್ನೆಸ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ಏನಂತ ಅಂದರೆ, ಪ್ರತಿಯೊಂದು ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ. ಹಾಗೆ ಇದು ಬಂದ್ಬಿಟ್ಟು ಆನ್ಲೈನ್ ಪೇಮೆಂಟ್ ಇರುತ್ತೆ. ಹಾಗೆ ಯಾವ ಥರ ಅಂತಂದ್ರೆ ಕೂಡ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಹೇಳ್ತೀನಿ. ಇವಾಗ ಹಬ್ಬದ ಸೀಸನ್ ಸ್ಟಾರ್ಟ್, ಶ್ರಾವಣ ಬಂತು ಅಂದರೆ ಶ್ರಾವಣದಿಂದ ನಮ್ಗೆ ಫುಲ್ ಹಬ್ಬದ ಸೀಸನ್ನು. ಹಾಗಾಗಿ ಹಬ್ಬಕ್ಕೆ ಬೇಕಾಗಿರೋಂಥ ಕೆಲವೊಂದಷ್ಟು ಸ್ಯಾರೀಸ್ನ ಎಲ್ಲ ಕೂಡ ತರಿಸಿದ್ದೀನಿ. ಸೂಪರ್ ಆಗಿರೋಂಥ ಕಲೆಕ್ಷನ್ಸ್ನ ತರಿಸಿದ್ದೀನಿ. ನೋಡೋಣ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅಂತ ನೋಡಿಕೊಂಡು ಮತ್ತೆ ನಾನು ನೆಕ್ಸ್ಟ್ ಬ್ಯಾಚು ಅಂದರೆ ನೆಕ್ಸ್ಟು ಬೇರೆ ರೀತಿನೂ ಕೂಡ ತರಿಸೋಣ ಅಂತ ಅನ್ಕೊಂಡಿದ್ದೀನಿ. ಸದ್ಯಕ್ಕೆ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಿಮ್ಮ ಒಂದು ನಂಬಿಕೆ ಇಟ್ಕೊಂಡು, ಸೊ ನೀವು ನಂಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದು ಇಟ್ಕೊಂಡು ನಾನು ಇದನ್ನ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ. ಯಾಕಂದರೆ ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡೋದಕ್ಕೆ, ಕೆಲ್ಸಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಇವಾಗ ಇರೋ ಸಿಚುವೇಶನ್ಸ್ಗೆ. ಹಾಗಾಗಿ ಮನೇಲೇನೆ ಈ ರೀತಿ ಪುಟ್ಟದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ದಿನದ ಕನಸು ನನಗೆ, ಮಾಡಬೇಕು ಅನ್ಕೋತಾನೆ ಇರ್ತಾ ಇದ್ದೆ. ಬಟ್ ಅದು ಏನಾದ್ರು ಒಂದು ಕಾರಣಗಳಿಂದ ಅದನ್ನ ಸ್ಟಾಪ್ ಮಾಡೋದು, ಇಲ್ಲಾಂದ್ರೆ ಯಾವುದೋ ಒಂದು ಪ್ರಾಬ್ಲಮ್ ಬಂತಂತ ಹೇಳ್ಬಿಟ್ಟು ಸ್ಟಾಪ್ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇದ್ದೆ. ಆಕ್ಷನ್ ಮಾಡಿ ತೋರಿಸ್ತಾಳೆ ನೋಡಿ. ಏನೇ ಬ್ರಹ್ಮು ಅಲ್ಲಿ ಸಾಂಬಾರ್ ಐತಿ, ಚಲ್ಲೋಗೋದ್ ಬಾ, ಈ ಕಡೆ ಬಾ. ಇಡ್ಲಿನಾ? ಇಲ್ಲ ಇತ್ತ ಚಲ್ ಬೇಡ, ನೀಟಾಗಿ ತಗೊಂಡು. ಏನು ಇಲ್ಲ, ಅದು ಬೆಳಗ್ಗೆ ಅವಳಿಗೆ ಇಡ್ಲಿ ತರಿಸ್ಕೊಟ್ಟಿದ್ವಾ. ಇವತ್ತು ಶನಿವಾರ ಅಲ್ಲ, ಮಕ್ಳಿಗೆ ಅಂದ್ರೆ ಅಜಯ್ ಬೇಗ ಹೋಗ್ತಾನೆ ಇವತ್ತು ಸ್ಕೂಲಿಗೆಲ್ಲ. ಹಾಗಾಗಿ ಅವನಿಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಇಡ್ಲಿ ತರಿಸ್ಕೊಟ್ಟಿದ್ವಿ. ಅಮ್ಮ ಇಬ್ರಿಗೂ ಕೂಡ ತಗೊಂಬಂದಿದ್ರ. ಅವಳ ಆಗ್ಲೇ 1-2 ತಿಂದು ಹಂಗೆ ಕವರಲ್ಲಿ ಹಾಗೆ ಇಟ್ಕೊಂಡಿದ್ಲು. ಅದನ್ನ ನಿಮ್ಗೆ ತಗೊಂಡೋದ್ಲು.
ಅದೇ ಫ್ರೆಂಡ್ಸ್ ಹೇಳಿದ್ನಲ್ವಾ, ಸೊ ನಿಮ್ ಸಪೋರ್ಟ್ ಇರಲೇಬೇಕು. ಯಾಕಂದ್ರೆ ನಿಮ್ ಸಪೋರ್ಟ್ ಇಲ್ಲಾಂದ್ರೆ ಏನು ಕೂಡ ಸಾಧ್ಯ ಇಲ್ಲ. ಯೂಟ್ಯೂಬ್ ಅಲ್ಲಿ ನನ್ಗೆ ಹೇಗ್ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಈ ಪುಟ್ಟ ಬಿಸ್ನೆಸ್ಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ನಿಮ್ ಸಪೋರ್ಟ್ ಇಲ್ಲಾಂದ್ರೆ ಏನು ಕೂಡ ಆಗೋದಿಲ್ಲ. ಯೂಟ್ಯೂಬ್ ಅಲ್ಲಿ ನನ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಇದ್ರಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಈ ಸಲ ನಾನು ತರಿಸಿರೋದು ಎಲ್ರಿಗೂ ಕೂಡ ವರ್ತ್ ಆಗ್ಬೇಕು ಅಂತ ಹೇಳ್ಬಿಟ್ಟು, ನಿಮ್ಗೆ ಏನು ಡೈರೆಕ್ಟ್ ಆಗಿ ನೀವು ಹೋಗಿ ತಗೊಂಡಾಗ ನಿಮ್ಗೆ ಯಾವ ರೀತಿ ಸಿಗುತ್ತೋ ಅದಕ್ಕೂ ಕೂಡ ಕಡಿಮೆ ಪ್ರೈಸ್ ಅಲ್ಲಿ ನಾನು ಸೇಲ್ ಮಾಡೋಣ ಸ್ಟಾರ್ಟ್ ಅಂತ ಅನ್ಕೊಂಡಿದೀನಿ. ಸೊ ನಾಳೆ ಬಂದ ತಕ್ಷಣನೇ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ ಕೂಡ ಶೇರ್ ಮಾಡ್ತೀನಿ. ಹಾಗೆ ಶಾರ್ಟ್ ವಿಡಿಯೋಸ್ ಅಲ್ಲೂ ಕೂಡ ನಾನು ಶೇರ್ ಮಾಡ್ತೀನಿ. ಹಾಗೆ ನಾನು ಏನಂದ್ರೆ ವಾಟ್ಸಪ್ ಮುಖಾಂತರ ಇದನ್ನ ಬುಕ್ ಮಾಡ್ಕೊಳ್ಳೋದು. ಅದಕ್ಕೆ ಪ್ರತಿಯೊಂದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ನಿಮ್ಗೆ ಯಾವ್ದಾದ್ರು ನಾನು ಸ್ಯಾರೀಸ್ ನ ತೋರಿಸಿದಾಗ ನಿಮ್ಗೆ ಅದು ಇಷ್ಟ ಆಯ್ತು ಅಂತ ಅಂದ್ರೆ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ನನಗೆ ವಾಟ್ಸಪ್ ಅಲ್ಲಿ ಅದನ್ನ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಾನು ಅದನ್ನ ನಿಮ್ಗೆ ಕಳಿಸ್ತೀನಿ. ಹಾಗೆ ನಿಮ್ಮ ಅಡ್ರೆಸ್, ಪಿನ್ ಕೋಡ್ ಪ್ರತಿಯೊಂದನ್ನು ಕೂಡ ನೀವು ನನಗೆ ಕಳಿಸ್ಬೇಕಾಗುತ್ತೆ. ಹಾಗೆ ಇದು ಆನ್ಲೈನ್ ಪೇಮೆಂಟ್ ಇರುತ್ತೆ ಫ್ರೆಂಡ್ಸ್, ಯಾವುದೇ ರೀತಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಆನ್ಲೈನ್ ಪೇಮೆಂಟ್ ಇರುತ್ತೆ. ನಿಮ್ಗೆ ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಇಂಡಿಯಾದಲ್ಲಿ ನಿಮ್ಗೆ ಫ್ರೀ ಶಿಪ್ಪಿಂಗ್. ನೀವು ಯಾವ ಊರಿಗೆ ಕಳಿಸ್ರಿ ಅಂತ ಹೇಳಿದ್ರು ಕೂಡ ನಾನು ಫ್ರೀ ಶಿಪ್ಪಿಂಗ್ ಮಾಡ್ತೀನಿ. ಇವಾಗ ನೋಡೋಣ, ನಾಳೆ ಬಂದ ತಕ್ಷಣನೇ ಫಸ್ಟ್ ನಾನು ಓಪನ್ ಮಾಡಿ ನಿಮ್ಗೆಲ್ಲ ತೋರಿಸ್ತೀನಿ. ಮತ್ತೆ ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಲೈವ್ ಅಲ್ಲಿ ಕೂಡ ಶೇರ್ ಮಾಡ್ತೀನಿ. ಲೈವ್ ಅಲ್ಲಿ ಕೂಡ ನೀವು ಯಾವ್ದು ಬೇಕಂದ್ರೂ ಕೂಡ ಅದನ್ನ ಸ್ಕ್ರೀನ್ ಶಾಟ್ ತಗೋಬಹುದು. ಹಾಗೆ ವಿಡಿಯೋಸ್ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನ್ಯೂ ಕಲೆಕ್ಷನ್ಸ್ ಏನಾದ್ರು ಬಂತು ಅಂದ ತಕ್ಷಣ ಫಟ್ ಅಂತ ಹೇಳ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನಾಳೆ ವೇಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಯಾವ ತರ ಕಲೆಕ್ಷನ್ಸ್. ಅಂದ್ರೆ ನಾನು ಫಸ್ಟ್ ಟೈಮ್ ಆರ್ಡರ್ ಮಾಡಿರೋದ್ರಿಂದ ಹೇಗ್ ಬರುತ್ತೋ ಏನೋ ಅಂತಾನು ಕೂಡ ಸ್ವಲ್ಪ ಭಯ ಇದೆ ನನಗೆ. ಯಾಕಂದ್ರೆ ಅದು ತುಂಬಾ ದೂರದಿಂದ ಬರ್ತಾ ಇರೋಂಥದ್ದು ಪ್ರಾಡಕ್ಟ್ಸ್. ಹಂಗಾಗಿ ಯಾವ ತರ ಇರುತ್ತೋ ಅಥವಾ ಪ್ಯಾಕಿಂಗ್ ಯಾವ ರೀತಿ ಮಾಡಿರ್ತಾರೋ, ಅದ್ರಲ್ಲಿ ಬೇರೆ ಇವಾಗ ಮಳೆಗಾಲ ಬೇರೆ ಅಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಭಯ. ಯಾವ ತರ ಪ್ಯಾಕಿಂಗ್ ಮಾಡಿ ಕಳ್ಸಿದಾರೋ ಏನೋ ಅಂತಂದೇಳಿ ಬಂದ ತಕ್ಷಣನೇ ಅದನ್ನ ಓಪನ್ ಮಾಡಿ ನಾನು ತೋರಿಸ್ತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಇನ್ಫಾರ್ಮೇಶನ್ ನಾನು ಕೊಡ್ಬೇಕಾಗಿತ್ತು. ಹಾಗಾಗಿ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಐ ಹೋಪ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಯಾಕಂದ್ರೆ ನಿಮ್ ಸಪೋರ್ಟ್ ಇಲ್ಲಾಂದ್ರೆ ಏನು ಕೂಡ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ನಿಮ್ ಸಪೋರ್ಟ್ ಬೇಕೇ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ. ಪುಟ್ಟದಾಗಿ ಒಂದು ಬಿಸ್ನೆಸ್ ನೇನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ ಸಪೋರ್ಟ್ ಬೇಕು. ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆದಷ್ಟು. ನಾಳೆ ವಿಡಿಯೋಸು ನಿಜವಾಗ್ಲೂ ನಾಳೆ ಎಲ್ಲಾ ವಿಡಿಯೋಸ್ ಕೂಡ ಡಿಫ್ರೆಂಟ್ ಆಗಿರೋ ವಿಡಿಯೋಸ್ ನೀವು ಕೂಡ ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಾ ಇರ್ತೀರಿ. ಸೊ ಅಂತ ವಿಡಿಯೋಸ್ ಎಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.